ಮೇಡಮ್ ಸ್ಲೋಗನ್ ಹಾಕಿ ಮೇಡಮ್ ಈಗ. ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ರಾಹುಲ್ ಗಾಂಧಿ, ಜೈ ರಾಹುಲ್ ಗಾಂಧಿ, ಜೈ ಪ್ರಿಯಾಂಕಾ ಗಾಂಧಿ, ಜೈ ಪ್ರಿಯಾಂಕಾ ಗಾಂಧಿ, ಕುಸ್ಮಾ ಮೇಡಮ್, ಜೈ ಕುಸ್ಮಾ, ಜೈ ಫಸ್ಟ್ ಎಲ್ಲಿಂದ ಆರ್ ನಗರ ಇದು ಕಾನ್ಸ್ಟಿಟ್ಯೂನ್ಸಿ ಜಾಲಲ್ಲಿ ವಾರ್ಡು ಸಿದ್ಧಾರ್ಥ ನಗರದಿಂದ ಬಂದಿದ್ದೀವಿ. ನಾವು ಇವತ್ತು ಬಂದಿರೋ ಉದ್ದೇಶ ಏನಂದರೆ, ಇವಾಗ ನಮ್ಮದು ಹಕ್ಕು, ಸಾಮಾನ್ಯ ಜನರು ಹಕ್ಕನ್ನು ಕಳ್ತನ ಮಾಡ್ತಾ ಇರೋ ಪರಿಸ್ಥಿತಿ ಬಂದುಬಿಟ್ಟಿದ್ದೀವಿ ನಾವಂತೂ ಇಲ್ಲಿ ಇಂಡಿಯಾ ಭಾರತ ದೇಶದಲ್ಲಿ. ಇವತ್ತಿಗೆ ನಮ್ದು ಏನಿದೆ ನಮ್ಮ ಹಕ್ಕು ನಾವು ಕಾಪಾಡ್ಕೊಬೇಕಾದ್ರೆ ನಾವು ಓಟ್ ಕಳ್ತನ ಆಗಿರೋದನ್ನು ರಾಹುಲ್ ಗಾಂಧಿಯವರು ಕೈ ಬಲಪಡಿಸಿ ಅವ್ರ ಜೊತೆಗೆ ನಾವು ಒಗ್ಗಟ್ಟಾಗಿ ಜೊತೆಗೂಡಿಸ್ಕೊಂಡು ಹೋಗಿ ನಮ್ಮ ನಮ್ಮದು ಆರ್ ನಗರದಲ್ಲಿ ನಮ್ಮ ಡಿ ಕೆ ಸುರೇಶ್ ಅವರು MP ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅವ್ರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಹನುಮಂತರಾಯಪ್ಪ ಅವರು ಕುಸುಮಾ ಮೇಡಮ್ ಅವರಿಗೆ ಅವ್ರ ಅಧ್ಯಕ್ಷತೆಯಲ್ಲಿ ನಾವು ಇವಾಗ ರಾಹುಲ್ ಗಾಂಧಿ ಅವ್ರ ಕೈ ಬಲಪಡಿಸೋದ್ರ ಜೊತೆಗೆ ಅವ್ರ ಜೊತೆಗೆ ನಾವು ಏನಿದೆ ನಾವು ಹಕ್ಕನ್ನು ಕಾಪಾಡಬೇಕಾದ್ರೆ ನಾವು ಇವರು ಅವ್ರ ಸಂವಿಧಾನ ಜೊತೆಗೆ ನಮ್ಗೆ ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋದು ನಮ್ಮ ಸಂವಿಧಾನ, ನಮ್ಮ ಹಕ್ಕು. ಅದನ್ನು ಇವತ್ತು ನಾವು ಪ್ರಶ್ನೆ ಮಾಡೋ ಪರಿಸ್ಥಿತಿಗೆ ಬಂದಿದ್ದೀವಿ ಇವತ್ತಿಗಂತೂ. ಇವಾಗ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವ್ರ ಜೊತೆಗೆ ನಾವು ಕೈ ಜೋಡಿಸಲೇಬೇಕಾದ ಪರಿಸ್ಥಿತಿಯಲ್ಲಿ ಇವತ್ತಿನ ಸ್ಥಿತಿಗಿದೆ. ಇಲ್ಲಾಂದರೆ ಈ BJP ಗೌರ್ಮೆಂಟ್ ಅಂತೂ ಈ ಮೋದಿ ಸರ್ಕಾರ ಅಂತೂ ಇವಾಗಿರೋ ಪರಿಸ್ಥಿತಿ ಈಗ ದೇಶನ ಎಲ್ಲಿ ಯಾವಾಗ ತಗೊಂಡು ಹೋಗ್ತಾರೆ ಗೊತ್ತಿಲ್ಲ. ಬರೀ ಇವಾಗ ಕರ್ನಾಟಕದಲ್ಲೇ ಬರೀ 6 ಕಾನ್ಸ್ಟಿಟ್ಯೂನ್ಸಿಯಲ್ಲಿ 1 ಲಕ್ಷ ವೋಟ್ರದ್ದು ಕಳ್ತನ ಮಾಡಿರೋದು ಇವಾಗ ರೆಫರೆನ್ಸ್ ಕೊಟ್ಟಿದ್ದಾರೆ. ಆಲ್ರೆಡಿ ನಿನ್ನೆ ಪ್ರೆಸ್ ಮೀಟ್ ಮಾಡಿ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಇವ್ರ ಜೊತೆಗೆ ಕೈ ಬಲಪಡಿಸ್ಕೊಂಡು ನಮ್ಗೆ ಏನಿದೆ ನಮ್ಮ ಹಕ್ಕುಗೋಸ್ಕರ ಹೋರಾಡೋ ನಿಟ್ಟಿನಲ್ಲಿ ನಾವಿವತ್ತು ಫ್ರೀಡಮ್ ಪಾರ್ಕಿಗೆ ನಮ್ಮ ನಾಯಕರಾದ ಹನುಮಂತರಾಯಪ್ಪ ಅವರು, ಕುಸುಮಾ ಮೇಡಮ್ ಅವರು, ಡಿ ಕೆ ಸುರೇಶ್ ನೇತೃತ್ವದಲ್ಲಿ ನಾವಿವತ್ತು ಓಡ್ತಾ ಇದ್ದೀವಿ. ಸುಮಾರು ಎಷ್ಟು ಜನ ಬಂದಿದ್ದೀರಾ ಸರ್ ಇಲ್ಲಿ? ನಾವು ಸುಮಾರು 200 ಜನ ಬಂದಿದ್ದೀವಿ ಸರ್ ಇವತ್ತಿಗೆ. ಸರ್ ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ ಇವತ್ತು, ಏನು ಹೇಳ್ತೀರಿ? ಹೌದು, ಅದೇ ಇವಾಗ ಅವನ ಸಂವಿಧಾನ ಕಾಪಾಡಬೇಕಾದ ಪರಿಸ್ಥಿತಿ ಇದರಲ್ಲಿ ನಮ್ಮ ತಳ್ಳಿದ್ದಾರೆ. ಇವಾಗ ನಾವು ಹೋರಾಟ ಮಾಡಿಲ್ಲ ಅಂದರೆ ನಮಗಿರೋ ಸಂವಿಧಾನನ ಇವ್ರ ಹಕ್ಕನ್ನು ಇವ್ರ ಕಳ್ತನ ನಿಮಗೆ ಗೊತ್ತಿದೆಯಲ್ಲ, ಪ್ರೆಸ್ ಮೀಟ್ ನಿನ್ನೆ ಮಾಡಿದ್ದಾರೆ, ನೀವೇ ನೋಡಿದ್ದೀರಾ ಎಷ್ಟೊಂದು ವೋಟ್ರ್ ಕಳ್ತನ ಆಗಿದೆ ಅಂತ. ಇವಾಗ ನಾವು ಹೋರಾಡಬೇಕಾದ ಪರಿಸ್ಥಿತಿ ಅನಿವಾರ್ಯಕ್ಕೆ ನಾವು ಬಂದಿದ್ದೀವಲ್ಲ, ಇವಾಗ ಅವ್ರ ಜೊತೆ ಕೈ ಜೋಡಿಸಲೇಬೇಕಾಗತ್ತೆ ನಾವು, ಇಲ್ಲಾಂದರೆ ದೇಶ ಇನ್ನೆಲ್ಲಿ ಹೋಗುತ್ತೋ. ನಾಯಕ ರಾಯಚೂರು ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮೇಲುಸ್ತುವಾರಿ ಸಮಿತಿ ಸದಸ್ಯರು ರಾಯಚೂರು. ನನ್ನ ಹೆಸರು ಹನುಮಂತರ ನಾಯಕ ಆಕಳಕುಂಟಿಯವರು. ಇವತ್ತು ಭಾರತ ದೇಶದ ಯುವ ನಾಯಕ, ಬಡವರ ಕಣ್ಮಣಿ, ದೀನ ದಲಿತರ ಒಂದು ಆಶಾಕಿರಣವಾಗಿ ಬಂದಿರತಕ್ಕಂಥ, ಮಾನವೀಯ ಮೌಲ್ಯಗಳನ್ನು ಎತ್ತಿಡಿರ್ತಕ್ಕಂಥ, ಸೈನಿಕದಲ್ಲಿ ಸಾವಿಗೀಡಾಗಿರ್ತಕ್ಕಂಥ ಮಕ್ಕಳನ್ನು ದತ್ತು ತಗೊಂಡಿರ್ತಕ್ಕಂಥ ಯಾರಾದರೂ ಏಕೈಕ ರಾಷ್ಟ್ರ ಮಹಾನಾಯಕ ಅಂದರೆ ರಾಹುಲ್ ಗಾಂಧಿಯವರು. ಮಾನವೀಯ ಮೌಲ್ಯಗಳನ್ನು ಎತ್ತಿಡಿರ್ತಕ್ಕಂಥ, ಬಡವರಿಗೆ ದೇಶ ಸೇವೆ ಮಾಡತಕ್ಕಂಥ ಮಕ್ಕಳನ್ನು, ದೇಶಕ್ಕಾಗಿ ಪ್ರಾಣ ಕೊಟ್ಟಂಥ ಮಕ್ಕಳನ್ನು ನನ್ನ ಮಕ್ಕಳಂತೇಳಿ ಸ್ವೀಕಾರ ಮಾಡಿರ್ತಕ್ಕಂಥ ಮಹಾನಾಯಕರು ನಮ್ಮ ಕರ್ನಾಟಕಕ್ಕೆ ಬಂದದ್ದು ಭಾಳ ಸುದೈವ. ಇವತ್ತು BJP ಅವರು ನಕಲಿ ಮತದಾನದಿಂದ ದೇಶವನ್ನು ಆಳ್ತಕ್ಕಂಥ ನಡೆದಿದೆ. MUP ಬಗ್ಗೆ ಭಾಳಷ್ಟು ಅನುಮಾನಗಳಿದೆ. ಇವತ್ತು ಚುನಾವಣೆ ಮಾಡ್ತಕ್ಕಂಥದ್ದು ಭಾಳ ಬುದ್ಧಿವಂತಿಕೆ ಮೇಲೆ ಅವರು ಮಾಸ್ಟರ್ ಪ್ಲಾನ್ ಮಾಡಿ ನಕಲಿ ಮತದಾನದಿಂದ ಇವತ್ತು ದೇಶವನ್ನು ಆಳ್ತಕ್ಕಂಥ ನಡೆದಿದೆ. ಜಾತಿಗಳಲ್ಲಿ ಜಗಳಿಸ್ತಕ್ಕಂಥ ಕೆಲಸ, ಕೋಮುವಾದಿಗಳನ್ನು ಬೆಳೆಸ್ತಕ್ಕಂಥ ಕೆಲಸ, ಏಕತೆಯನ್ನು ಮೂಡಿಸಲಾರದೆ ದೇಶವನ್ನು ಹೊಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥ BJP ಅವರಿಗೆ ಧಿಕ್ಕಾರ. ರಾಷ್ಟ್ರೀಯ ನಾಯಕತ್ವದಲ್ಲಿ ಎಷ್ಟು ಸತ್ತು ಅಷ್ಟೇ ಭಾರತ ದೇಶದ ಮುಂದಿನ ಪ್ರಧಾನಿ ಆಗೋದು ರಾಹುಲ್ ಗಾಂಧಿ ಸತ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಹಾಗಾಗಿ ರಾಷ್ಟ್ರೀಯ ನಾಯಕರು ಇಂದಿರಾ ಗಾಂಧಿಯವರು ಕುಟುಂಬದಲ್ಲಿ ನಿಂತ್ಕೊಂಡು ರಾಜೀವ್ ಗಾಂಧಿಯವರು ದೇಶಕ್ಕಾಗಿ ಪ್ರಾಣ ಕೊಟ್ಟರು. ಆ ಕಾರಣಕ್ಕಾಗಿ ದೇಶದ ಬಡ ಜನರಿಗಾಗಿ ನನ್ನ ಜೀವನವನ್ನೇ ಹಣ ತೊಟ್ಟಿದ್ದೀನಿ. ನಾನು ಒಬ್ಬ ಯೋಗಿಯಾಗಿದ್ದೀನಿ. ಕಾಂಗ್ರೆಸ್ಸಿನ ಯೋಗಿ ಯಾರಾದರೂ ಇದ್ದರೆ ಅದು ರಾಹುಲ್ ಗಾಂಧಿ. ನಾನು ಇವತ್ತು ರಾಹುಲ್ ಗಾಂಧಿಯ ತತ್ವವನ್ನು ಮೆಚ್ಚಿ MA MPhil PhD ಅನ್ನು ಪಡೆದು ಮದುವೆಯಿಲ್ಲ ಬಡವರ ಮಕ್ಕಳ ಸೇವೆ ಮಾಡುವುದೇ ನನ್ನ ಕನಸು. ಕಟ್ಟ ಕಡೆದ ಸಮಾಜದ ನ್ಯಾಯ ಕೊಡತಕ್ಕಂಥ, ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರಿಗೆ ನ್ಯಾಯ ಕೊಡತಕ್ಕಂಥ ರಾಷ್ಟ್ರೀಯ ನಾಯಕ ಯಾರಾದರೂ ಇದ್ರೆ ಅದು ರಾಹುಲ್ ಗಾಂಧಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನನ್ನ ಹೆಸರು ಹನುಮಂತರ ನಾಯಕ, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ರಾಯಚೂರು ಜಿಲ್ಲೆಯ ನಾನೊಬ್ಬ ಬಡ ವಿದ್ಯಾರ್ಥಿ. ನನಗೆ ಮನೆಯಿಲ್ಲ, ಮಕ್ಕಳಿಲ್ಲ. ದೇಶ ಸೇವೆ ನನ್ನ ಸೇವೆ. ಜನರ ಮನಸ್ಸೇ ನನ್ನ ಜನರ ಮನಸ್ಸು ಗೆಲ್ಲುವುದೇ ನನ್ನ ಆಸೆ.